ಒಂದು ಈ ಭಾಗದಲ್ಲಿರುವಂತದ್ದು, ಇನ್ನೊಂದು ಆ ಕಡೆಗೆ ಇರುವಂತಹ 9 ಗಜ ತೋಪು ಅನ್ನುವಂಥದ್ದು. ಈ 9 ಗಜ ಉದ್ದನೆಯ ತೋಪು ಒಂದು ಬಹಳ ಸ್ವಲ್ಪ ರಫ್ ಆಗಿದೆ, ಇನ್ನೊಂದು ಅದರ ರಚನೆಯಲ್ಲಿ ಬಹಳ ಸೂಕ್ಷ್ಮವಾದಂತಹ ಒಂದು ರಚನೆಯನ್ನ ನಾವು ಇನ್ನೊಂದು ತೋಪಿನಲ್ಲಿ ಕಾಣ್ತಾ ಇದ್ದೀವಿ. ವಿಶೇಷವಾಗಿ ಈ ತೋಪುಗಳ ಬಳಕೆ ಪ್ರಾರಂಭವಾದದ್ದು, ಯಾರಾದರೂ ಇತಿಹಾಸದ ವಿದ್ಯಾರ್ಥಿಗಳಿದ್ರೆ ಹೇಳ್ಬೇಕು, ತೋಪುಗಳು ಮದ್ದುಗುಂಡುಗಳು ಯುದ್ಧದಲ್ಲಿ ಯಾವಾಗ ಬಳಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಯಾರು ಬಳಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು? ಪಾಣಿಪತ್ ಯುದ್ಧದಲ್ಲಿ ಬಾಬರ್ 1526ರಲ್ಲಿ ಮದ್ದುಗುಂಡುಗಳನ್ನು ಬಳಸಿದ. ಇದು ಸಂಪೂರ್ಣವಾಗಿ ತಪ್ಪು. ಯಾಕಂದ್ರೆ ನಮ್ಮ ಪುಸ್ತಕಗಳಲ್ಲಿ ಹೆಂಗದ ಅಂದ್ರೆ ಸಂಶೋಧನೆ ಇಲ್ಲದೆ ಬರೆದಂತ ಪುಸ್ತಕಗಳದ. ಭಾರತದ ಚರಿತ್ರೆಯಲ್ಲಿ ಯುದ್ಧದಲ್ಲಿ ಮದ್ದುಗುಂಡುಗಳನ್ನ ಬಳಸಿದವರು ಮೊದಲನೇದಾಗಿ ಕಲಬುರ್ಗಿಯ ಬಹಮನಿ ಸುಲ್ತಾನರು 1365ರಲ್ಲಿ ದ್ವಾಬ್ ಯುದ್ಧದಲ್ಲಿ ಮದ್ದುಗುಂಡುಗಳನ್ನ ಬಳಸಿ ಯುದ್ಧವನ್ನ ಗೆಲ್ತಾರೆ. ಆವಾಗ ಗೊತ್ತಾಯ್ತು ಈ ಒಂದು ತೋಪುಗಳಿದ್ರೆ ನಾವು ರಾಜ್ಯವನ್ನ ವಿಸ್ತಾರ ಮಾಡಬಹುದು ಅಂತ. ಆ ಕಾರಣಕ್ಕಾಗಿ ಯಾವ್ಯಾವ ಪ್ರದೇಶದಲ್ಲಿ ಕೋಟೆಗಳನ್ನ ವಶಪಡಿಸಿಕೊಂಡಿದ್ದಾರೋ, ರಾಜ್ಯ ಸ್ಥಾಪನೆ ಮಾಡಿದಾರೋ, ಅಲ್ಲಿ ಎಲ್ಲಾ ಕಡೆಗೆ ತೋಪುಗಳನ್ನ ಅವರು ರಚನೆ ಮಾಡಿದ್ದಾರೆ. ಗುಲ್ಬರ್ಗ ಕೋಟೆಯ ಮೇಲ್ಭಾಗದಲ್ಲಿ ಒಂದೇ ಕೋಟೆಯಲ್ಲಿ ಹೇಳ್ತಾ ಇದ್ದೀನಿ 26 ತೋಪುಗಳನ್ನ ಇಟ್ಟಿದ್ದಾರೆ. ಆ 26 ತೋಪುಗಳಲ್ಲಿ ಇವತ್ತು 17 ತೋಪುಗಳನ್ನ ನಾವು ನೋಡಬಹುದು. ಅದರಲ್ಲಿ ಒಂದು ವಿಶ್ವದ ಅತ್ಯಂತ ಉದ್ದನೆಯ ತೋಪು ಅಂತ ಏನಾದ್ರೂ ಇದ್ರೆ ಅದು ಕಲಬುರಗಿ ಕೋಟೆಯಲ್ಲಿ ಇದೆ. ಹಾಗೆ ನಮಗೆ ಬಸವ ಕಲ್ಯಾಣ ಕೋಟೆಯಲ್ಲಿಯೂ ಸಹ ಈ ರೀತಿಯ 9 ಗಜ ತೋಪುಗಳು ಕಂಡು ಬರ್ತವೆ. ಈ ತೋಪುಗಳ ತಂತ್ರಜ್ಞಾನ ನಿಮ್ಗನ್ನಿಸ್ತದೆ ಇದು ಇಷ್ಟು ಅಜ್ಜಿ ಹೇಗೆ ತಂದಿರಬೇಕು, ಹೇಗೆ ಇದನ್ನ ಇಲ್ಲಿ ನಿಲ್ಲಿಸಿದ್ದಾರೆ ಅಂತ. ಆದ್ರೆ ಇದರಷ್ಟು ಸರಳವಾದ ತಂತ್ರಜ್ಞಾನ ಮತ್ತೊಂದು ಯಾವುದೂ ಇಲ್ಲ ಯುದ್ಧಗಳಲ್ಲಿ. ಇವತ್ತು ನಿಮ್ಗೆ ಹಮಾಸ್ ಮೇಲಿನ ದಾಳಿಗಳ ಬಗ್ಗೆ ನಾವೆಲ್ಲ ಕೇಳ್ತಾ ಇದ್ದೀವಿ. ಹಮಾಸ್ ಮೇಲೆ ದಾಳಿ ಮಾಡುವಾಗ ಒಂದೇ ದಿನ ರಾತ್ರಿ 5,000 ತೋಪುಗಳನ್ನ ಎದ್ರ ಮೇಲೆ ಹಮಾಸ್ ಮೇಲೆ ಇವರು ದಾಳಿ ಮಾಡಿದ್ರು. ಇಸ್ರೇಲ್ ಅವರು ಗಾಜಾಪಟ್ಟಿ ಅನ್ಕೊಡ್ರಿ, ಇನ್ನಿತರ ಭಾಗಗಳನ್ನು. ಆದ್ರೆ ಆ ಹಮಾಸ್ನವರು ಎಂತ ತೋಪುಗಳಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ತೋಪದವಲ್ಲಿ ಈ ರೀತಿ ಕಬ್ಬಣವನ್ನ ರೌಂಡ್ ಆಕಾರದಲ್ಲಿ ಮಾಡಿ ಅದಕ್ಕೆ ಅದರ ಒಳಗಡೆ ಸ್ಫೋಟಕ ವಸ್ತುವನ್ನ ತುಂಬಿ ಹೆಗಲ ಮೇಲೆ ಇಟ್ಕೊಂಡು ಹೋಗಿ ತೋಪು ಹಾರಿಸೋದಂತ. ಅಂದಾಗಲೇ ಒಂದೇ ದಿನ ರಾತ್ರಿಯಲ್ಲಿ 5,000 ಸ್ಫೋಟಗಳನ್ನ ಆ ದೇಶದ ಮೇಲೆ ಮಾಡಿಬಿಡ್ತಾರಂತ. ಇಂಥ ಒಂದು ವಿಶೇಷ ತಂತ್ರಜ್ಞಾನ ಮೊದಲು ಪ್ರಾರಂಭವಾದದ್ದು ಟರ್ಕಿಯಲ್ಲಿ 12ನೇ ಶತಮಾನದಲ್ಲಿ ಪ್ರಾರಂಭವಾಗ್ತದೆ. ಅದು ಕಾಲಾನಂತರ ಟರ್ಕಿಯಿಂದ ಪರ್ಷಿಯಾಕ್ಕೆ ಹೋಗ್ತದೆ, ಪರ್ಷಿಯಾದಿಂದ ನೇರವಾಗಿ ಕಲಬುರಗಿಗೆ ಬರ್ತದೆ. ಯಾಕೆ ಬಂತು ಅಂದ್ರೆ ಕಲಬುರಗಿಯಲ್ಲಿ ಅಧಿಕಾರ ಮಾಡಿದ ಬಹಮನಿ ಸುಲ್ತಾನರು ಪರ್ಷಿಯಾದವರು. ಅಲ್ಲಿ ಏನೇ ಹೊಸತನ ಬರ್ತದೆ ಅಂದ್ರೆ ಇಲ್ಲಿ ಸ್ಟಾರ್ಟ್ ಆಗ್ತದೆ. ಈ ನಿಟ್ಟಿನಲ್ಲಿ ತೋಪುಗಳ ಬಳಕೆ ಪ್ರಾರಂಭವಾಗ್ತದೆ. ತೋಪುಗಳನ್ನ ಎದುರಿಸುವ ಸಾಮರ್ಥ್ಯ ನಮಗೆ ಗೊತ್ತಿಲ್ಲ. ವಿಜಯನಗರದ ಸೈನ್ಯ ಬಹಳ ಬಲಿಷ್ಠ ಸೈನ್ಯ ಇದೆ. ಆದ್ರೆ ಈ ತೋಪುಗಳಿಂದ ಬರುವಂತ ಬೆಂಕಿ ಚೆಂಡನ್ನ ಹೇಗೆ ಎದುರಿಸಬೇಕಂತ ನಮ್ಗೆ ಗೊತ್ತಿಲ್ಲ. ತಾವೆಲ್ಲ ಬಾಹುಬಲಿ ಸಿನಿಮಾದಲ್ಲಿ ನೋಡಿದಿರಿ, ಒಂದು ಬೆಂಕಿ ಚೆಂಡು ಬಂದು 1,000 ಜನರ ಮಧ್ಯದಲ್ಲಿ ಬಿತ್ತು ಅಂದ್ರೆ 100 ಜನ ಸೈನಿಕರು ಸಾಯ್ತಿದ್ರು, ಕೆಲವೊಬ್ರು ಸತ್ತ ಹಾಗೆ ನಟನೆ ಮಾಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ತೋಪುಗಳನ್ನ ಇಂಥ ಎತ್ತರವಾದ ಸ್ಥಳದ ಮೇಲೆ, ಯಾವ ಭಾಗದಿಂದ ಆಕ್ರಮಣ ನಡೀತದೋ ಆ ಭಾಗದ ಎತ್ತರವಾದ ಸ್ಥಳದ ಮೇಲೆ ನಿಲ್ಲಿಸ್ತಾ ಇದ್ರು. ಈ ನಿಲ್ಲಿಸಿ ಅದರ ಒಳಭಾಗದಲ್ಲಿ, ಮುಂಭಾಗದಲ್ಲಿ ಅದರ ಸರ್ಫೇಸ್ ಇದೆ, ಅಲ್ಲಿಂದ ಸೀಸದ ಗುಂಡುಗಳು, ತಾಮ್ರದ ಚೂರುಗಳು ಅಥವಾ ಇನ್ನಿತರ ಲೋಹದ ಚೂರುಗಳನ್ನು ಒಳಗಡೆ ಹಾಕುವಂತದ್ದು. ಆ ಒಳಗಡೆ ಹಾಕೋದ್ರ ಜೊತೆಗೆ ಒಳಗಡೆ ಒಂದು ಉದ್ದನೆಯ ಬತ್ತಿ ಇಡ್ತಾರೆ. ಆ ಬತ್ತಿ ಅಲ್ಲಿಂದ ಸ್ಟಾರ್ಟ್ ಮಾಡಿ ಹಿಂಭಾಗದಲ್ಲಿ ಒಂದು ಹೋಲ್ ಇದೆ, ಆ ಹೋಲಿನಿಂದ ಹೊರಗಡೆ ತೆಗಿತಾರೆ. ಅದಕ್ಕೆ ಅಲ್ಲೊಂದು ಹೋಲ್ ಇದೆ ನೋಡೋಣ. ಆ ಹೋಲಿನಿಂದ ಒಳಗಡೆ ಉದ್ದನೆಯ ಒಂದು ಮದ್ದುಗುಂಡುಗಳ ಒಂದು ಸೇರ್ಪಡೆ ಆಗಿರ್ತದೆ. ಅದನ್ನ ಹಿಂಭಾಗದಿಂದ ನಾವು ಬೆಂಕಿ ಹಚ್ಚಿದ್ರೆ ಇಲ್ಲಿ 2 ಕಟ್ಟಡಗಳು ಕಾಣಿಸ್ತವೆ. ಇದಕ್ಕೆ ಬ್ರಾಕೆಟ್ಸ್ ಅಂತ ಕರೀತಾರೆ, ತೋಪಿನ ತೆನೆಗಳು. ಈ 2ರ ಮಧ್ಯದಲ್ಲಿ ಇಟ್ಟು ಒಬ್ಬ ಸೈನಿಕ ಇದನ್ನ ರೊಟೇಟ್ ಮಾಡ್ತಾನೆ. ಇಲ್ಲಿ
ಇದು ಒಂದು ಸ್ಟ್ಯಾಂಡ್ ಇದ್ರದ್ದು. ಇದ್ರ ಮೇಲೆ ಯು ಆಕಾರದಲ್ಲಿ ಒಂದು ಸ್ಟ್ಯಾಂಡ್ ಬರ್ತದೆ. ಆ ಯು ಆಕಾರದ ಮೇಲೆ ಇದನ್ನು ಇಟ್ರೆ ಈ ಗೋಡೆಯಿಂದ ಹಿಡ್ಕೊಂಡು ಈ ಗೋಡೆಯವರೆಗೆ ಇದು ಕೆಲಸ ಮಾಡ್ತದೆ. ಹಿಂಭಾಗದಲ್ಲಿ ಅಲ್ಲ, ಈ 1 2 3 ಈ ಪೋರ್ಷನ್ ನಲ್ಲಿ, ಈ ಎಂಗಲ್ ನಲ್ಲಿ ಅದನ್ನ ಇಟ್ರೆ ಮುಂಭಾಗದಲ್ಲಿ ಒಂದು ಗನ್ ಪಾಯಿಂಟ್ ಅದ, ಅಲ್ಲೆಲ್ಲ ನೋಡಿ ಸರ್. ಒಂದು ಆ ಗನ್ ಪಾಯಿಂಟ್ ಅನ್ನು ನೋಡಿಕೊಂಡು ಅದಕ್ಕೆ ರೊಟೇಟ್ ಮಾಡಿದ್ರೆ ಯಾವ ಪ್ರಮಾಣದಲ್ಲಿ ಮದ್ದುಗುಂಡು ಹಾಕಿರ್ತಾರೋ 1.5 ಇಂದ 2.5 ಕಿಲೋಮೀಟರ್ ವರೆಗೆ ಅದು ಹೋಗಿ ಸ್ಫೋಟಗೊಳ್ಳುತ್ತದೆ. ಬರುವಂತ ಸೈನಿಕರು ಕೋತ್ವಾಲ್ರ ಮ್ಯಾಗ ನಿಂದಿರ್ತಾರೆ, ಡೈರೆಕ್ಷನ್ ಹೇಳ್ತಿರ್ತಾರೆ. ನೋಡಿ, ನೀವು ಈಗ ಏನಾದ್ರು ಕಲ್ಪನೆ ಮಾಡ್ಕೊಳ್ಬೇಕಾದ್ರೆ ಸಿನಿಮಾಗಳೇ ಕಲ್ಪನೆ ಮಾಡ್ಕೊಳ್ಬೇಕು. ಝಾನ್ಸಿ ಕಿ ರಾಣಿ ಸಿನಿಮಾ ನೋಡ್ಕೊಡ್ರಿ, ಅಥವಾ ಇನ್ನು ಕೆಲವು ಐತಿಹಾಸಿಕ ಮೂವಿಗಳಲ್ಲಿ ತೋಪುಗಳನ್ನ ಹೇಗೆ ಚಲಾವಣೆ ಮಾಡ್ತಾರೆ. ಅಲ್ಲಿ ನಿಂತ ಕೋತ್ವಾಲ ರಕ್ಷಕ ಯಾಕಂದ್ರೆ ಡೈರೆಕ್ಷನ್ ತೋರಿಸ್ತಾನೋ ಆ ಕಡೆ ಇವುಗಳನ್ನ ಸ್ಫೋಟಗೊಳಿಸ್ತಾ ಇದ್ರು. ಆಕ್ರಮಣಕಾರರು ಅಲ್ಲಿಗೆ ಅದನ್ನ ತಮ್ಮ ಆಕ್ರಮಣ ನಿಲ್ಲಿಸ್ತಾರೆ. ಆ ಕಾರಣಕ್ಕಾಗಿ ಪ್ರತಿ ಕೋಟೆಯ ಮೇಲೆ ಬಹಮನಿಯರು ಅಥವಾ ಆದಿಲ್ ಶಾಹಿಗಳು ಇಂಥ ತೋಪುಗಳನ್ನು ಇಟ್ಟಿದ್ದಾರೆ. ಅದಕ್ಕೆ ಈ ಕೋಟೆ ಸುರಕ್ಷಿತವಾಗಿ ಉಳಿದಿವೆ. ಎತ್ತರವಾದ ಸ್ಥಳದಲ್ಲಿ ಯಾಕೆ ಇಡ್ತಾರೆ ಅಂದ್ರೆ ಆಕ್ರಮಣಕಾರರಿಗೆ ಗೊತ್ತಾಗಬೇಕ್ರಿ, ಹೊರಗಡೆಯಿಂದ ಬರುವಂತವರಿಗೆ ಇಲ್ಲಿ ತೋಪದ ಅಂತ. ಆ ಕಾರಣಕ್ಕೆ ಅವರು ಆಕ್ರಮಣವನ್ನ ನಿಲ್ಲಿಸ್ತಾರೆ. ಹಿಂಭಾಗದಲ್ಲಿ ಈ ದಪ್ಪನೆಯ ಗೋಡೆ ಇದೆ. ಈ ದಪ್ಪನೆಯ ಗೋಡೆ ಯಾಕೆ ಕಟ್ತಾರಂದ್ರೆ ಸ್ಫೋಟ ಒಂದು ಕೆಲವು ಸಂದರ್ಭದಲ್ಲಿ ಹಿಂಭಾಗದಿಂದ ಆಗಬಹುದು. ಆ ಮದ್ದುಗುಂಡುಗಳಲ್ಲಿ ಏನೋ ಹಾಕುವಲ್ಲಿ ಹೆಚ್ಚು ಕಡಿಮೆ ಆದಾಗ ಹಿಂಭಾಗದಿಂದ ಸ್ಫೋಟ ಆಗುವ ಸಾಧ್ಯತೆಗಳಿರ್ತವೆ. ಅದಕ್ಕೆ ದಪ್ಪನೆಯ ಗೋಡೆಯನ್ನ ಅಲ್ಲಿ ಕಟ್ಟಿರ್ತಾರೆ, ಅದು ಅಲ್ಲೇ ವಿಫಲವಾಗುತ್ತದೆ. ಈ ಕಾರಣದಿಂದಾಗಿ ತೋಪುಗಳು ಕೋಟೆಯ ರಕ್ಷಣೆಗೆ ಬಹಳ ಪ್ರಮುಖವಾದಂತಹ ಪಾತ್ರ ವಹಿಸ್ತವೆ. ನೀವು ಇನ್ನೊಂದು ತೋಪ ನೋಡಿದ್ರೆ ಗೊತ್ತಾಗ್ತದೆ, ಬಹಳ ಸ್ಮೂತ್ ಆಗಿ, ಎಷ್ಟು ಸ್ಮೂತ್ ಆಗಿ ಅಂತಂದ್ರೆ ಬಂಗಾರದಿಂದ ಮಾಡಿರುವಂತಹ ಆಭರಣನೂ ಸ್ಮೂತ್ ಇಲ್ಲ, ಅಷ್ಟು ಸ್ಮೂತ್ ಆಗಿ ಅದರ ಸರ್ಫೇಸ್ ಅನ್ನ ನಾವು ಮತ್ತೊಂದು ಕಡೆಗಳಲ್ಲಿ ನೋಡಬಹುದು. ಈ ರೀತಿ ಹಲವು ತೋಪುಗಳು ನಮಗೆ ಈ ಬಸವ ಕಲ್ಯಾಣ ಕೋಟೆಗಳ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವುದನ್ನ ನಾವು ನೋಡ್ತಾ ಇದ್ದೀವಿ. ಇದು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಬಳಕೆ ಆಗಿರುವಂತದ್ದಲ್ಲ, ನಂತರ ಆದಿಲ್ ಶಾಹಿಗಳ ಕಾಲಕ್ಕೆ ಇವುಗಳ ಬಳಕೆ ಆಗ್ತದೆ. ಈಗ 5:15 ಕೋಟೆ ಬಂದಾಗ್ತದೆ, ಪ್ರವೇಶ ಬಂದಾಗ್ತದೆ. ಅದಕ್ಕೆ ನಾವೀಗ ಎಲ್ಲರೂ ನೇರವಾಗಿ ಕೆಳಗಡೆ ಹೋಗೋಣ. ಅಲ್ಲೇ ಗಾರ್ಡನ್ ನಲ್ಲಿ ಏನಾದರೂ ಕುಳಿತುಕೊಂಡು 5:15